ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಕೃಷಿ ಯೋಗಿ ಚಾನೆಲಿಂದ ಸ್ವಾಗತ. ಸೊ ಇವತ್ತು ನಾವು ಒಂದು ಪ್ರಗತಿಪರ ರೈತರ ಜೊತೆಗೆ ಇದ್ದೀವಿ. ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್, ನಾನು ಶಿವಶರಣಪ್ಪ ಉಪಳಂಕರ್ ಅಂತ ಹೇಳಿ, ನಂದು ಪ್ರಾಪರ್ ಗುಲ್ಬರ್ಗ. ಯೂನಿವರ್ಸಿಟಿಯಲ್ಲಿ ಗಾರ್ಡನ್ ಸೂಪ್ರೆಂಟ್ ಅಂತಾಗಿದ್ದೆ. ರಿಟೈರ್ಡ್ ಆದಾಗ ಈ ವರ್ಕ್ ಸ್ಟಾರ್ಟ್ ಮಾಡಿದ್ದೆ ಅಗ್ರಿಕಲ್ಚರ್. ಹಾಂ, ಸರ್ ಒಬ್ಬರು ಮಾದರಿ ರೈತರಾಗಿದ್ದಾರೆ. ಯಾಕಂದರೆ ಒಂದು ಪ್ರಗತಿಪರ ರೈತರ ಥರ ಅವರು ಒಂದು ಆರ್ಚರ್ಡನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವತ್ತು ನಾವು ಫಿಗ್ ಪ್ಲಾಂಟೇಶನಲ್ಲಿ ಇದ್ದೀವಿ. ಫಿಗ್ ಪ್ಲಾಟ್ ನೋಡ್ತಾ ಇದ್ದೀವಿ. ಇಲ್ಲಿ ಅಂಜೀರ್ ಗಿಡ ನೋಡ್ಬೋದು. ಸೊ ಎಲ್ಲ ಕಡೆ ಪ್ಲಾಂಟೇಶನ್ ಆಗಿದೆ. ಇಲ್ಲಿ ನೋಡ್ಬೋದು ಅಂಜೀರು ಕಾಯಿ ಕೂಡ ಹತ್ತಿದೆ. ಈಗ ಆಲ್ರೆಡಿ ಫ್ರೂಟಿಂಗ್ ಆಗಿದೆ. ಸರ್, ಈ ಅಂಜೀರ್ ಪ್ಲಾಟನ್ನು ಟೋಟಲ್ ಎಷ್ಟು ಎಕರೆ ಮಾಡಿದ್ರಿ? ಯಾವ ರೀತಿ ಈ ಗುಲ್ಬರ್ಗ ಭಾಗದಲ್ಲಿ ನೀವು ಬೆಳಿಬೇಕಂತ ಒಂದು ಐಡಿಯಾ ಯಾವ ರೀತಿ ಬಂತು? ಮತ್ತು ಇದಕ್ಕೆ ಈಗ ಆಲ್ಮೋಸ್ಟ್ 3 ವರ್ಷ ಆಗಿದೆ ಅನ್ಕೋತೀನಿ. ಸೊ 3 ವರ್ಷ ಆಗ್ತಾ ಬಂದಿದೆ. ಸೊ ಇದು ಯಾವ ರೀತಿ ನೀವು ಇದರಿಂದ ಲಾಭ ಪಡೆದಿದ್ದಾರೋ ಅಥವಾ ಏನು ಹೆಲ್ಪ್ಫುಲ್ ಆಯ್ತಾ ನಿಮಗೆ? ಮತ್ತು ಬೇರೆ ರೈತರು ಕೂಡ ಇದೊಂದು ಎಕ್ಸಾಂಪಲ್ ಆಗಿರ್ತದೆ ಸರ್. ಸೊ ಅದ್ರ ಬಗ್ಗೆ ಸ್ವಲ್ಪ ನೀವು ಮಾಹಿತಿಯನ್ನು ಶೇರ್ ಮಾಡ್ಕೋಬೇಕು ನಮ್ಮ ವೀಕ್ಷಕರಿಗೆ ಅಂತ. ಸರ್, ನಾ ಈ ಹಾರ್ಟಿಕಲ್ಚರ್ ಫೀಲ್ಡ್ನಾಗ ಇದ್ದಿದ್ದರಿಂದ ಈ ಗಿಡದ ಬಗ್ಗೆ ನನಗೆ ಮಾಹಿತಿ ಇತ್ತು. ಇದು ಡ್ರೈಲ್ಯಾಂಡ್ ಪ್ಲಾಂಟ್. ಇದು ನೀರು ಕಡಿಮೆ ಆದ್ರೂ ಇದು ತಾಳ್ತದೆ. ಅದಕ್ಕೇನು ಸಮಸ್ಯೆ ಇಲ್ಲ. ಬಟ್ ಇದು ನಾನು ಸ್ಟಾರ್ಟ್ ಮಾಡ್ಬೇಕಂತ ಏನಿತ್ತಂದ್ರೆ ಇದ್ರ ಬಗ್ಗೆ ನನಗೆ ಚಲೋ ಮಾಹಿತಿ ಇದ್ದ ಸಲುವಾಗಿ. ಬಟ್ ಇದು ವೆರಿ ಗುಡ್ ವಿಟಮಿನ್ ಮತ್ತು ವೆರಿ ಗುಡ್ ಮೆಡಿಸಿನ್ ಆಲ್ಸೋ. ಹಾಗಾಗಿ ನಾನು ಸ್ಟಾರ್ಟ್ ಮಾಡ್ಬೇಕು ಅನ್ನಿಸ್ತು. ಇದು ಸ್ಟಾರ್ಟ್ ಮಾಡಿಬಿಟ್ಟೆ. ಲೋಕಲ್ ಪ್ಲ್ಯಾಂಟ್ಸ್ ಇದು ಸಿಗಲ್ಲ. ಪುನಾ ವೆರೈಟಿ ಇದು. ಸ್ವೀಟ್ ಭಾಳ ಇದೆ, ಚಿಕ್ಕ ಸ್ಕಿನ್ನು, ಟೇಸ್ಟಿ ಭಾಳ ಅದ. ಹಾಗಾಗಿ ನಾ ಇದು ಪುನಾದಿಂದ ತರಿಸ್ಕೊಂಡು ಇದು ಸ್ಟಾರ್ಟ್ ಮಾಡಿದೆ. ಸರ್, ಇದು ನೀವು ಸ್ಟಾರ್ಟ್ ಮಾಡುವಾಗ ಎಲ್ಲಿಂದ ನಿಮ್ಗೆ ಇದು ಬಂತು ಸರ್? ಇದು ಪ್ಲಾಂಟಿಂಗ್ ಮೆಟೀರಿಯಲ್ ಅದು ಎಲ್ಲ ಎಲ್ಲಿ ತರಿಸಿದ್ರಿ? ಇದು ಪುನಾದಿ ಆ್ಯಕ್ಚುಲಿ ಪ್ಲಾಂಟ್ ತರಿಸಿದ್ದು ನಾವು ಪುನಾದಿಂದ ರೀ. ಫಸ್ಟ್ ಪುಣೆಯಿಂದ, ಮಹಾರಾಷ್ಟ್ರ ಪುಣೆಯಿಂದ. ಅಂದ್ರೆ ಅಲ್ಲಿ ನಿಮ್ಗೆ ವೆಂಡರ್ ಪರಿಚಯ ಇದ್ದಾರೆ ಸರ್? ಹೆಂಗೆ ವೆಂಡರ್ ಪರಿಚಯ? ನಾವು ಕಾಂಟ್ಯಾಕ್ಟ್ ಮಾಡಿದೆವು ಈ ಪ್ಲಾಂಟ್ಸ್ ಬಗ್ಗೆ. ಅದು ನಾವು ಕಾಂಟ್ಯಾಕ್ಟ್ ಸಿಕ್ತು, ತೊಗೊಂಬಂದು ಪ್ಲಾಂಟೇಶನ್ ಮಾಡಿದೆವು. ಬಟ್ ಇದು ಒಂದು ಭಾಳ ಸಣ್ಣದು ಪ್ಲಾಂಟ್ ಇರ್ತದೆ. ಒಂದು 6 ಇಂಚು 9 ಇಂಚಿನ ಪ್ಲಾಂಟು. ಓಕೆ ಸರ್. ಹಚ್ಚೋದು 9ನೇ ತಿಂಗಳಿಗೆ ಫ್ರೂಟ್ ಸ್ಟಾರ್ಟ್ ಆಗ್ತದೆ. ಓಕೆ, ಹಚ್ಚಿದ ನಂತರ 9ನೇ ತಿಂಗಳಿಗೆ ನಾವು ಫಸ್ಟ್ ಹಾರ್ವೆಸ್ಟ್ ತೆಗಿಬೋದು. ಸೊ ಒಂದು ಪ್ಲಾಂಟಿನ ಕಾಸ್ಟ್ ಏನು ಬಿದ್ದಿದೆ ಸರ್ ನಿಮ್ಗೆ? 65 ರೂಪಾಯಿ ಬಿದ್ದಿದೆ. 65 ರೂಪಾಯಿ ಈ ಪೂನಾ ಫಿಗ್ ವೆರೈಟಿ. ಓಕೆ ಸರ್. ಇದು ಲ್ಯಾಂಡ್ ಪ್ರಿಪರೇಷನ್ ಟೈಮಲ್ಲಿ ನೀವು ಏನಾದರೂ ತಳಗೊಬ್ಬರನ್ನ ಹಾಕಿದ್ರಿ ಸರ್? ಇದಕ್ಕೆ ಲ್ಯಾಂಡು ಫರ್ಟೈಲ್ ಲ್ಯಾಂಡ್ ಬೇಕಾಗಿಲ್ಲ. ಓಕೆ. ಎರಿಭೂಮಿ ಇತ್ತಂದ್ರೆ ಟರ್ಮೈಟ್ಸ್ ಹತ್ತಾವ. ಇದಕ್ಕೆ ಇಂಥ ಕಟಕ್ ಭೂಮಿನೇ ಬೇಕು. ನೀರು ಬಸದ್ ಹೋಗ್ತಾ ಇರಬೇಕು. ಅದಕ್ಕೆ ನಾವು ಏನು ಮಾಡಿದೆವು, ಇದಕ್ಕೆ ನಾವು JCB ದಿಂದ ಪಿಟ್ಸ್ ಮಾಡಿ, ಓಕೆ ಸರ್, ಡಿಸ್ಟೆನ್ಸ್ ಗಿಡದಿಂದ ಗಿಡಕ್ಕೆ 10, ಲೈನ್ ಟು ಲೈನ್ 10, ಸಾರಿ ಗಿಡದಿಂದ ಗಿಡಕ್ಕೆ 10, ಲೈನ್ದಿಂದ ಲೈನ್ 12 ಫೀಟ್ ಇಟ್ಕೊಂಡು, ಒಂದು ರೋ ಇಂದ ಇನ್ನೊಂದು ರೋಗೆ ಒಂದು 12 ಫೀಟು, ಗಿಡದಿಂದ ಒಂದು ಪ್ಲಾಂಟ್ ಟು ಪ್ಲಾಂಟ್ 10 ಫೀಟ್. ಸೊ 10x12 ಫೀಟ್ ಇಲ್ಲಿ ಪ್ಲಾಂಟೇಶನ್ ಆಗಿದೆ. ಹಾ ಸರ್. ಒಂದು ಎಕರೆಗೆ 933 ಗಿಡ ಕೊಡ್ತಾರೆ. 930 ಅವರೇಜ್ ಆಗಿ ಒಂದು 933 ಗಿಡಗಳು ಇಲ್ಲಿ ಒಂದು ಎಕರೆಗೆ ಕೊಡ್ತಾವೆ. ಹಿಂಗೆ ನಮ್ದು ಇದು 3.5 ಎಕರೆ ಇದೆ. ಹಾ ಸರ್. ಈಲ್ಡ್ ಚೆನ್ನಾಗಿ ಬರ್ತದ ಸರ್. ಈಲ್ಡ್ ಅಂದ್ರೆ ಈಗ ನಾವು ಒಂದು ಪ್ಲಾಂಟ್ ದಿಂದ ಎಷ್ಟು ಈಲ್ಡ್ ಪಡಿಬಹುದು ಸರ್? ನಮಗೆ ಪರ್ ಡೇ ಒಂದೇ 100 ಗ್ರಾಮ್ ಬಂತಂದ್ರು ಒಂದು ಕ್ವಿಂಟಲ್ ಮಾಲ್ ಆಗ್ತದೆ. ಓಕೆ. 1 ಕ್ವಿಂಟಲ್ 1.5 ಕ್ವಿಂಟಲ್ ತನಕ ಬರ್ತದೆ ಹೆಚ್ಚಾಗ. ಎವರೇಜ್ ನಾವು ಒಂದು 100 ಗ್ರಾಮ್ ಹಿಡಿದ್ರೆ. ಹಾ ಸರ್. ಇದು ಒಂದು ಇದಕ್ಕೆ ಹಿಡಿದಿದೆ ಸರ್, ಗಿಡಕ್ಕೆ ಒಂದು ಗಿಡಕ್ಕೆ 100 ಗ್ರಾಮ್ ಪರ್ ಡೇ. 100 ಗ್ರಾಮ್ ಪರ್ ಡೇ. ಓಕೆ ಸರ್. ಎವ್ರಿ ಡೇ ಫ್ರೂಟ್ಸ್ ಆಗ್ತಾವ. ಇದು ಹೋಲ್ ಡೇ ನೀವು ಬೆಳಗ್ಗೆ ಕಡ್ದ ಒಳಕ ಸಂಜೆ ತನಕ ನಿಮ್ಗೆ ಯಾರಿಗೂ ಒಂದು ಹಣ್ಣು ಸಿಗಲ್ಲ. ರಾತ್ರಿ ಹಣ್ಣು ಆಗ್ತದೆ, ಬೆಳಗ್ಗೆ ಮತ್ತೆ ನೀವು ಕಡಿಮೆ. ಈ ತರ ಸೀಸನ್ ಅಲ್ಲಿ ಎಷ್ಟು ದಿನವರೆಗೂ ನಾವು ಕಟಾವ್ ಮಾಡಬಹುದು? ಇದು 3 to 4 ಮಂತ್ಸ್ ಆರಾಮಾಗಿ ಕಟಾವ್ ಮಾಡಬಹುದು. ಎವ್ರಿ ಡೇ ಡೈಲಿ 3 to 4 ಮಂತ್ಸ್ ಕಟ್ ಮಾಡಬಹುದು. ಓಕೆ. ಅಂದ್ರೆ ಎವರೇಜ್ ಆಗಿ ಒಂದು 30 ರಿಂದ 40 ಕೆಜಿ 50 ಕೆಜಿ ವರೆಗೂ ಒಂದು ಗಿಡದಿಂದ ಪಡಿಬಹುದು. ಸೊ ಒಂದು 40 ಕೆಜಿ ಹಂಗೆ ಎವರೇಜ್ ಆಗಿ ಒಂದು ಗಿಡದಿಂದ ಪಡಿಬಹುದು. ಸೊ ಒಂದು 900 ಗಿಡ ಅಂದ್ರೆ ಅಲ್ಲಿಗೆ ಬಹಳ ಐತೆ ಸರ್. 9 4 30 ಒಂದು 3.5 ಟನ್ ಹಂಗೆ ಒಂದು ಎವರೇಜ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದಾಗ 3.5 ಟನ್ ಅಂತ ಹೇಳ್ಬೋದು ಒಂದು ಸೀಸನ್ ಇಂದ. ಅಷ್ಟು ನಾವು ಇಳುವರಿಯನ್ನು ಪಡಿಬಹುದು. ಬಟ್ ರೇಟ್ ವೇರಿಯೇಷನ್ ಇರ್ತದೆ. ರೇಟ್ ಡಿಪೆಂಡ್ಸ್ ಅಪಾನ್ ದಿ ಲೋಕಲ್ ಮಾರ್ಕೆಟ್. ವೇರಿಯೇಷನ್ ಇರ್ತದೆ. ಪರ್ಮನೆಂಟ್ ರೇಟ್ ಇರಲ್ಲ. ಒಂದ್ಸಲ ಹೆಚ್ಚಿಗೆ ಮಾಡ್ತದೆ, ಒಂದ್ಸಲ ಕಡಿಮೆ ಮಾಡ್ತದೆ. ಸರ್, ನೀವು ಹೈಯೆಸ್ಟ್ ರೇಟ್ ಏನು ಸಿಕ್ಕಿದೆ ನಿಮಗೆ? ನಮಗೆ ಮ್ಯಾಕ್ಸಿಮಮ್ ಸಿಕ್ಕಿದ್ದು ಈ ವರ್ಷ ಸ್ವಲ್ಪ ಹೆಚ್ಚಿಗೆ ಸಿಕ್ಕದ. ಹಾ ಸರ್. ಎಷ್ಟು ಸರ್? 200 ರೂಪಾಯಿ ಪರ್ ಕೆಜಿ ಮಾರ್ತೀವಿ. 200 ರೂಪಾಯಿ ಕೆಜಿ ಅವ್ರಿಗೆ ಸಿಕ್ಕಿದೆ. 200 ರೂಪಾಯಿ. ಬಟ್ ಮೊದಲೆಲ್ಲ ನಾವು ಮಾಡಿದ್ದು ನೋಡಿದ್ರೆ 100, 150, 25 ರೂಪಾಯಿದಿಂದ ಸ್ಟಾರ್ಟ್ ಮಾಡಿವಿ. ಓಕೆ. 25-30 ರೂಪೀಸ್ ಅವರೇಜ್ ಸ್ಟಾರ್ಟ್ ಮಾಡಿದ್ದು ಇವತ್ತು ಇಲ್ಲಿಗೆ ಬಂದ. ಓಕೆ ಸರ್. ಅಂದ್ರೆ ಲಾಭದಾಯಕ ಕೃಷಿ ಅಂತ ಹೇಳ್ಬೋದು. 100% ಲಾಭದಾಯಕ. ಒಂದು ಇದು ರೋಗ ರುಜಿನಿ ಬಹಳ ಕಡಿಮೆ.
ಹಾ ಸರ್, ಪೆಸ್ಟ್ ಡಿಸೀಸ್ ಅಟ್ಯಾಕ್ ಕಡಿಮೆ ಇದೆ. ವೈಟ್ ಮಿಲ್ಡ್ಯೂಸ್ ಬರ್ತದೆ ಅಷ್ಟೇ, ಅದಕ್ಕೊಂದು ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಸಾಕು. ಓಕೆ ಸರ್, ಅದೇ ನಾವು ಏನು ಮಿಲಿಬಗ್ಸ್ ಅಂತೀವಲ್ಲ, ಮಿಲಿಬಗ್ಸ್, ಸೊ ಇದು ಹಣ್ಣು ಯಾವಾಗ 8ರಿಂದ 9ನೇ ತಿಂಗಳಿಗೆ ನಾವು ಫ್ರೂಟಿಂಗ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ 7ನೇ ತಿಂಗಳಿಗೆ, ಸೊ ಅವಾಗ ಫ್ರೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ಮಿಲಿಬಗ್ಸ್ ಅಟ್ಯಾಕ್ ಜಾಸ್ತಿ ಇರ್ತದೆ. ಅದೊಂದು ಕಂಟ್ರೋಲ್ ಮಾಡಬೇಕು. ಇದು ಒಂದು ಮೇಜರ್ ಪೆಸ್ಟ್ ಈ ಫಿಗ್ ಪ್ಲಾಂಟೇಶನ್ ಅಲ್ಲಿ. ಮತ್ತೆ ಅದ್ರ ಜೊತೆಗೆ ರಸ್ಟ್ ಅಂತ ಹೇಳ್ಬೋದು, ರಸ್ಟ್ ಡಿಸೀಸ್. ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಹೌದು. ರಸ್ಟ್ ಸಿಂಪ್ಟಮ್ಸ್ ಕಾಣ್ತಾ ಇದೆ. ಕಬ್ಬಿಣದ ಹಾ. ರೋಗ ಅಂತ ಹೇಳ್ತಾರೆ, ತುಕ್ಕು ರೋಗ ತುಕ್ಕು ರೋಗ ಅಂತ ಹೇಳ್ತೀವಿ. ಈ ತುಕ್ಕು ರೋಗ ಒಂದು ಬಹಳ ಕಾಡುವಂತದ್ದು. ಕಾಡ್ತದ. ಸರ್, ಈ ತುಕ್ಕು ರೋಗಕ್ಕೆ ನಾವು ಜನರಲ್ ಆಗಿ ಡೈಫೆನ್ಕೊನಜೋಲ್, ಪ್ರೊಪಿಕೊನಜೋಲ್ ಇದನ್ನ ಸ್ಪ್ರೇ ಮಾಡ್ಕೋಬಹುದಲ್ಲ? ಮಾಡ್ಬೋದು. ನಾವು ಯೂಶಲಿ ಲೋಕಲ್ ಅವೈಲೇಬಿಲಿಟಿ Local. ಸಾಫ್ ಅಂತ ಹೇಳಿ ಸಾಫು, ಅದು ಕಾರ್ಬನ್ಡೈಸಿಮ್ ಮ್ಯಾನ್ಕೋಸೆಬ್ ಮಾಡ್ಕೋಬಹುದು, ಅಥವಾ ಮೆಟಲೈಸಲ್ ಮ್ಯಾನ್ಕೋಸೆಬ್, ಈ ಕಾಂಬಿನೇಷನ್ ಅಲ್ಲಿ ತುಕ್ಕು ರೋಗಕ್ಕೆ ಸ್ಪ್ರೇ ಮಾಡ್ಕೋಬಹುದು. ಮಿಲಿಬ್ಯಾಗ್ಸ್ಗಾಗಿ ನಾವ್ ಏನ್ ಮಾಡ್ಬೋದು ಅಂತಂದ್ರೆ, ಕ್ಲೋಥೆಲಿಡಿನ್ ಅಂತ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗ್ತದೆ, ಅದನ್ನ ಮಾಡ್ಕೋಬಹುದು. ಇಮಿಡಾ ಕ್ಲೋರೋಪಿಡ್ ಅಥವಾ ಜನರಲ್ ಆಗಿ ಬೇವಿನ ಎಣ್ಣೆನೂ ಕೂಡ ಕಂಟ್ರೋಲ್ ಮಾಡಬಹುದು. ಬೇವಿನ ಎಣ್ಣೆನೂ ಮಾಡ್ತಾರೆ. ಜನರಲ್ ಇದಕ್ಕೆ ಆಕ್ಚುಲಿ ನಾವು ಪ್ಲಾಂಟೇಶನ್ ಮಾಡೋದು ಸ್ವಲ್ಪ ಬೇವಿನ ಹಿಂಡಿನೂ ಕೊಟ್ಟಿರ್ತೀವಿ ನಾವು. ಬೇವಿನ ಹಿಂಡಿ, ಇದು ರೋಗ ರುಜಿನಿಗೆ ಅದಕ್ಕೆಲ್ಲ ಭಾಳ ಕಂಟ್ರೋಲ್ ಅಂದ್ರೆ ಪೆಸ್ಟ್ ಡಿಸೀಸ್ ಮ್ಯಾನೇಜ್ಮೆಂಟ್ ಗಾಗಿ. ಕೊಟ್ಟಿರ್ತೀವಿ. ಸೊ ತಳಗೊಬ್ಬರ ಕೊಡುವ ಸಮಯದಲ್ಲಿ ಹುಲ್ಲು ಆಗ್ಲಾರ್ದಂಗ್ ಮ್ಯಾನೇಜ್ ಮಾಡ್ತೀವಿ. ಅದೊಂದು ಬಹಳ ಇಂಪಾರ್ಟೆಂಟ್ ಸರ್. ಇಲ್ಲಿ ನೋಡ್ಬೋದು ಎಷ್ಟು ಕ್ಲೀನ್ ಆಗಿದೆ ಸರ್. ನೀವು ಪ್ಲಾಟ್ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ರಿ. ಸೊ ಇದೊಂದು ಒಳ್ಳೆ ಗುಡ್ ಸೈನ್, ಯಾಕಂದ್ರೆ ಪೆಸ್ಟ್ ಡಿಸೀಸ್ ಬರ್ಲಾರ್ದಂಗ್ ನೋಡ್ಕೊತದೆ. ಇಲ್ಲಿ ವೀಡ್ಸ್ ಇರ್ಲಿಲ್ಲ ಅಂದ್ರೆ ಒಳ್ಳೆ ಪ್ಲಾಂಟೇಶನ್ ಕ್ಲೀನ್ ಆಗಿ ಇಟ್ಕೊಂಡಿದ್ರೆ ಅದೇ ಭಾಳ ಇಂಪಾರ್ಟೆಂಟ್. ನಿಮ್ಗೆ ಕಸ ಬಂತು ಅಂದ್ರೆ ನಿಮ್ಗೆ ರೋಗ ಸ್ಟಾರ್ಟ್ ಆಗ್ತಾವ. ಹಾ ಸರ್, ಈಗ ಪ್ಲಾಂಟೇಶನ್ ಮಾಡಿದ ನಂತರ ನಾವು ಒಂದ್ಸಲ ಫ್ರೂಟ್ ಹಾರ್ವೆಸ್ಟಿಂಗ್ ಬರ್ಬೇಕಂದ್ರೆ ಎಷ್ಟು ಖರ್ಚಾಗ್ಬೋದು ಸರ್ ರೈತರಿಗೆ ಯಾರಾದ್ರೂ ಮಾಡಿದ್ರೆ? ರೈತರಿಗೆ ಖರ್ಚು ಭಾಳ ಕಡಿಮೆ ಬರ್ತದೆ. ಪ್ಲಾಂಟದ ರೇಟು ಪ್ಲಸ್ ಸ್ವಲ್ಪ ತಿಪ್ಪಿ ಗೊಬ್ಬರ, ಪ್ಲಾಂಟೇಶನ್ ಮಾಡೋ ತಿಪ್ಪಿ ಗೊಬ್ಬರ ಸ್ವಲ್ಪ ಉಸುಕು ಹಾಕ್ಬೇಕು. ಹಾ ಸರ್, ಪ್ಲಾಂಟಿಂಗ್ ಮಟೀರಿಯಲ್ ಒಂದು 20,000 ಎವರೇಜ್ ಸರ್. ನಾವು 1 ಎಕರೆಗೆ ಒಂದು ಪ್ರತಿ ಗಿಡಕ್ಕೆ 65 ರೂಪಾಯಿ ಖರ್ಚಿತ್ತು ಸರ್. ಸೊ 900 ಗಿಡಕ್ಕೆ ಒಂದು ಎವರೇಜ್ ಆಗಿ ಒಂದು 20,000 ಖರ್ಚಾಗ್ಬೋದು ಪ್ಲಾಂಟಿಂಗ್ ಮಟೀರಿಯಲ್ಗೆ. ಸೊ ಅದು ಬಿಟ್ಟು ಬೇರೆ ಏನ್ ಖರ್ಚು ಬರುತ್ತೆ ಸರ್ ನಿಮ್ಗೆ 1 ಎಕರೆ? ಏನಿಲ್ಲ, ಬೇರೆ ತಿಪ್ಪಿ ಗೊಬ್ಬರ ಸ್ವಲ್ಪ ಬೇಕಾಗ್ತದೆ. ತಿಪ್ಪಿ ಗೊಬ್ಬರ, ಬೇವಿನ ಹಿಂಡಿ ಸ್ವಲ್ಪ ಹಾಕ್ತೇವೆ. ಬೇವಿನ ಹಿಂಡಿ, ತಿಪ್ಪಿ ಗೊಬ್ಬರ, ಅದ್ರ ಜೊತೆಗೆ ಇದು ನಾವು ಗುಂಡಿ ತೆಗಿಬೇಕಲ್ಲ ಸರ್? ಗುಂಡಿ ತೆಗಿಬೇಕು, ಅದು JCB ತೆಗಿಬೇಕು. ಹಾ ಸರ್, ಅದು ಎಲ್ಲ ಸೇರಿ ನಮ್ಗೆ ಒಂದು ಟೋಟಲ್ ಆಗಿ 20,000 ರೂಪಾಯಿ ಪ್ಲಾಂಟಿಂಗ್ ಆಯ್ತು. ಒಂದು 15,000 ರೂಪಾಯಿ ಒಂದು 15,000 ರೂಪಾಯಿ ಅದೆಲ್ಲ ಸೇರಿ ಅದನ್ನ ಟೋಟಲ್ ಆಗಿ ಒಂದು 35,000 ರೂಪಾಯಿ ಪರ್ ಎಕರ್ 1 ಎಕರೆಗೆ ಖರ್ಚು ಬರೋದು. 35,000 ರೂಪಾಯಿ. ಸೊ ಈ ಇಷ್ಟೊಂದು ಕಡಿಮೆ ಖರ್ಚಲ್ಲಿ ಉತ್ತಮವಾಗಿ ನಾವು ಬೆಳೆ ತೆಗಿಬಹುದು ಅಂತ. ಸೊ ಇನ್ನೊಂದು ಏನಂತಂದ್ರೆ, ಇದ್ರದ್ದು ಮುಖ್ಯವಾಗಿ ನೀರ್ ಕಡಿಮೆ ಇದ್ರೂ ಕೂಡ ನಮ್ಮ ರೈತರು ಬೆಳಿಬಹುದು. ಸರ್ವೈವಲ್ ಆಗ್ತಾರೆ. ಹಾ, ಅಂದ್ರೆ ಡ್ರೈ ಲ್ಯಾಂಡ್ ಇದ್ರೂ ಬೆಳಿಬಹುದು. ಎರಿಭೂಮಿ ಅಂತಿರಲ್ಲ, ನೀರ್ ಕಡಿಮೆ ಇದೆ ಅಂತ ಸಮಯದಲ್ಲಿ ಭೂಮಿಗೆ ಈ ಇದು ಟರ್ಮೈಟ್ಸ್ ಭಾಳ ಆಗ್ತಾವ. ಹಾ ಸರ್, ಟರ್ಮೈಟ್ಸ್. ಬಟ್ ಈ ಭೂಮಿಗೆ ಆಗಲ್ಲ, ಕಟಕ್ ಭೂಮಿಗೆ ಟರ್ಮೈಟ್ಸ್ ಆಗಲ್ಲ. ಅಂದ್ರೆ ಗಿಡ ನೀವು ಸಾಯಂಗಿಲ್ಲ. ಹಾ ಸರ್, ಇರುವೆ ಸಮಸ್ಯೆ ಬಹಳ ಇದೆ. ಈ ಬಡ್ಡೆಗೆ ಆಗ್ತದೆ, ಗಿಡಕ್ಕೆ ಆಗ್ಬಿಡ್ತದೆ, ಬಳಸ್ಬಿಡ್ತದೆ ಗಿಡ. ಸೊ ಇರುವೆ ಸಮಸ್ಯೆ ಬಹಳ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಯಾಕಂದ್ರೆ ಸರ್ಗೆ ಬಹಳ ಮಾಹಿತಿ ಇದೆ ಈ ಒಂದು ಫಿಗ್ ಪ್ಲಾಂಟೇಶನ್ ಅಲ್ಲಿ. ಸೊ ಅದಕ್ಕೂ ಒಂದು ಸೊಲ್ಯೂಷನ್ ನಮ್ಮ ಕಡೆಯಿಂದ ಏನಂತಂದ್ರೆ, ಇದು ನಿಮ್ಗೆ ಮಾರ್ಕೆಟ್ ಅಲ್ಲಿ ಥಯಾಮಿಥಾಕ್ಸಮ್ 75% ಅಂತ ಒಂದು ಕೀಟನಾಶಕನ ಸಿಗ್ತದೆ, ಸ್ಪೆಷಲಿ ಈ ಇರುವೆ ಮ್ಯಾನೇಜ್ಮೆಂಟ್ಗಾಗಿ. ಸೊ ಪ್ರತಿ ಎಕರೆಗೆ ನೀವು ಒಂದು 100 ಗ್ರಾಮ್ ಹಂಗೆ ಬಳಸ್ಕೊಂಡು ಅದು ನೀವು ಬಡ್ಡಿಗೆ ಚೆಲ್ಕೊಂತ ಹೋದ್ರೂ ಅದನ್ನ ಕಂಟ್ರೋಲ್ ಮಾಡ್ಬೋದು ಅಂತ. ಇವನ್ ನಾವು ಥಿಮೇಟ್ ಸಹಿತ ಯೂಸ್ ಮಾಡಿವಿ ಇದಕ್ಕೆ. ಹಾ ಸರ್, ಥಿಮೇಟ್ ಸಹಿತ ಹಾಕ್ತಿರ್ತೀವಿ. ಓಕೆ. ಸೊ ಅಥವಾ ಕರಾಟೆ ಆ ಥರ ಹಾಕೋಬೋದು ಸರ್. ಹಾಂ ಸರ್, ಕ್ಲೋರೋಪರಿಫಾಸ್ ಆ ಥರ ನಿಮಗೆ ಮಾರ್ಕೆಟಲ್ಲಿ ಸಿಗ್ತದೆ, ಅದನ್ನು ಕೂಡ ನೀವು ಬಳಸ್ಬೋದು. ಸೊ ಇದನ್ನು ಡ್ರಿಪ್ ಇನ್ಸ್ಟಾಲೇಷನ್ ಬಗ್ಗೆ ಹೇಳಿಲ್ಲ ಸರ್ ನೀವು? ಡ್ರಿಪ್ ನೋಡಿ, ಇದು ಹನಿ ನೀರಾವರಿನೇ ಬೇಕು ಇದಕ್ಕೆ. ಡ್ರಿಪ್ ಇನ್ಸ್ಟಾಲೇಷನ್ ಮಾಡಬೇಕಾ ಕಂಪಲ್ಸರಿ? ಹೌದೌದ್ರಿ, ಮಾಡ್ಲೇಬೇಕಿಲ್ಲ ಅಂದ್ರೆ ನೀರು ಸರಿ ಹೋಗಂಗಿಲ್ಲ ಈ ಬೇಸಿಗೆಯಲ್ಲಿ ಗುಲ್ಬರ್ಗಾ ಕ್ಲೈಮೇಟ್ಗೆ. ಇದಕ್ಕೆ ನೀವು ಸರಿ ಹೋಗ. ಹಾ ಸರ್, ಅಂದ್ರೆ ನೀವು ಮೊದಲೇ ಡ್ರಿಪ್ ಇತ್ತಾ ಸರ್ ನಿಮ್ ಕಡೆ? ನಾವು ಇನ್ಸ್ಟಾಲ್ ಮಾಡಿ. ಹಾ ಸರ್, ಇದಕ್ಕೆ ನಿಮ್ಗೆ ಅಲ್ಲಿ ತೋಟಗಾರಿಕೆ ಕಡೆಯಿಂದ ಮತ್ತೆ ಸಬ್ಸಿಡಿ ಕೊಡ್ತಾರೆ. ಓಕೆ ಸರ್, ಅದೆಲ್ಲ ಖರ್ಚು ಸೇರಿದ್ರು ನಿಮ್ಗೆ ಹೆಚ್ಚು ಕಮ್ಮಿ 1 ಎಕರೆಗೆ ಒಂದು 50,000 ಒಳಗಡೆ ಬರ್ತಾರೆ. ಇದು 75% ಸಬ್ಸಿಡಿ ಅದ. ಸರಿ. ಸೊ ಈ ರೀತಿ ಎಲ್ಲಾ ರೈತರ ಬಂದವರು ಈ ಒಂದು ಬೆಳೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡು ಇದೇ ರೀತಿ ನಿಮ್ಮ ಕಡೆ ಬೆಳೆಯನ್ನು ಮಾಡ್ಬೋದು. ಸೊ ಯಾವುದೇ ರೀತಿ ಫಿಗ್ ಪ್ಲಾಂಟೇಶನಲ್ಲಿ ಮಾಹಿತಿಯನ್ನು ಬೇಕಾದರೆ ನಮ್ಮ ಕೃಷಿ ಯೋಗಿ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಅದೇ ರೀತಿ ಯಾರಿಗಾದರೂ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ಅಂಜೀರ್ ಹಣ್ಣನ್ನು ಬೇಕಾಗಿದ್ದರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀವಿ, ಆ ನಂಬರ್ಗೆ ಎನಿ ಟೈಮ್ ನೀವು ಕಾಲ್ ಮಾಡ್ಬೋದು. ಸೊ ಇದನ್ನು ನೀವು ಅವೈಲೇಬಲ್ ಇರುತ್ತೆ. ನ್ಯಾಚುರಲ್ ಆಗಿ ಬೆಳೆದಿರುವಂಥ ಒಂದು ಫಿಗ್ ನಿಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಿಗ್ತಾ ಇದೆ. ಸೊ ಇದನ್ನು ನೀವು ಖರೀದಿಸ್ಬೋದು. ಕೆಳಗಡೆ ಕೊಟ್ಟಿರೋ ನಂಬರನ್ನು ಸಂಪರ್ಕಿಸಿ. ಸೊ ಧನ್ಯವಾದಗಳು. ಇನ್ನೊಂದು, ಇವೊಂದು ಸಲ ಪ್ಲಾಂಟೇಶನ್ ಮಾಡಿ ನೀವು ಫ್ರೂಟ್ಸ್ ಆದ ಕೂಡಲೇ
ಕಟಿಂಗ್ ಮಾಡ್ಬೇಕಾಗ್ತದೆ. ಹಾಂ ಸರ್, ಅದೇ ಸರ್ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಆ ದ್ರಾಕ್ಷಿ ಗಿಡದಲ್ಲಿ ಹೆಂಗೆ ಪ್ರೂನಿಂಗ್ ಮಾಡ್ತೀವಲ್ಲ, ದ್ರಾಕ್ಷಿ ಆಯಿತು ಬೇರೆ ಬೇರೆ ಬೆಳೆಗಳಲ್ಲಿ ಪ್ರೂನಿಂಗ್ ಮಾಡ್ತೀವಿ. ಪ್ರೂನಿಂಗ್ ಅಂದರೆ ಚಾಟ್ನಿ ಅಂತಾರೆ. ಸೊ ಈ ಚಾಟ್ನಿ ಮಾಡಬೇಕಾಗಿರ್ತದೆ ಇದರಲ್ಲಿ. ಚಾಟ್ನಿ ಮಾಡೋದೊಂದು ಭಾಳ ಇಂಪಾರ್ಟೆಂಟು. ಸೊ ನಾವು ಹಳೇದು ಒಂದು ವಿಡಿಯೋದಲ್ಲಿ ನಾವು ಹೇಳಿದ್ವಿ ಚಾಟ್ನಿ ಬಗ್ಗೆ. ನಮ್ಮ ದೇವೇಂದ್ರ ಅಣ್ಣವರು ಒಂದು ಚಾಟ್ನಿ ಯಾವ ರೀತಿ ಮಾಡ್ತಾರೆ ಅಂತ ಅನ್ನೋದಂತ ಹೇಳ್ಕೊಟ್ಟಿದ್ರು. ಸೊ ಅದು ಅದ್ರ ಬಗ್ಗೆ ನಿಮಗೆ ಏನೇ ಡೌಟ್ ಇರಲಿ, ಸೊ ಮುಂದೆ ನೀವು ಇದೇ ರೀತಿ ನಂಬರ್ ಕೊಟ್ಟಿರ್ತೀವಿ, ಅದನ್ನು ಸಂಪರ್ಕಿಸಬಹುದು, ಮಾಹಿತಿಯನ್ನು ಪಡಿಬೋದು. ಮತ್ತು ಒಂದ್ಸಲ ಪ್ಲಾಂಟೇಶನ್ ಮಾಡಿದ್ರೆ ಇದು 15 to 18 ಇಯರ್ಸ್ ಎವ್ರಿ ಇಯರ್ ಕಟ್ ಮಾಡ್ಕೊತ ಬೆಳೆಸ್ಕೊತ ಹೋಗ್ಬೋದು. ಒಳ್ಳೆ ಓಲ್ಡ್ ಪ್ಲಾಂಟ್ ಆಗ್ತದೆ, ಹಂಗೆ ಈಲ್ಡ್ ಹೆಚ್ಚಿಗೆ ಆಗ್ತದೆ. ಒಳ್ಳೆ ಇನ್ಫಾರ್ಮೇಶನ್ ಇದೆ. ಯಾಕಂದ್ರೆ ರೈತರಿಗೆ ಪ್ರತಿ ಒಂದು ಎರಡು ವರ್ಷಕ್ಕೆ ಕಬ್ಬು ಬೆಳೆಸೋದು, ಕಟಾವ್ ಮಾಡೋದು, ಆ ಕಬ್ಬು ತೆಗಿಯೋದು, ಮತ್ತೆ ಹೊಸ ಪ್ಲಾಂಟೇಶನ್ ತುಳಿಯೋದು, ಸೊ ಇದನ್ನೆಲ್ಲ ಮಾಡಿ ಬೇಜಾರಾಗಿದ್ದಾರೆ ಸರ್ ಕೆಲವೊಬ್ರು ರೈತರು. ಸೊ ಅಂತ ರೈತರಿಗೆ ಒಂದು ಒಳ್ಳೆ ಉತ್ತಮವಾದ ಅಪರ್ಚುನಿಟಿ ಅಂತ ಹೇಳ್ಬೋದು ಇಂಥ ಒಂದು ಕ್ರಾಪ್ ಮಾಡಿದ್ರೆ. ಯಾಕಂದ್ರೆ 15 ವರ್ಷ ಹೇಳ್ತಾ ಇದ್ದಾರೆ ಸರ್, 15ರಿಂದ 18 ವರ್ಷ ಈ ಗಿಡದಿಂದ ನಾವು ಲಾಭ ಪಡಿಬೋದು, ಹಣ್ಣು ತೆಗಿಬೋದು. ಸೊ ಅದು ಓನ್ಲಿ ಮೇಂಟೆನೆನ್ಸ್ ಮ್ಯಾಗ ಹೋಗುತ್ತೆ. ಸೊ ಕಸಗಳು ಬೆಳಿಬಾರ್ದು, ಕಸ ನೀಟಾಗಿ ಇಟ್ಕೋಬೇಕು, ಪ್ಲಾಂಟಿಂಗ್ ಕಸ ಬೆಳಿಬಾರ್ದು. ಸೊ ಈ ರೀತಿ ಎಲ್ಲ ಮಾಡ್ಕೊತ ಹೋದ್ರೆ ರೋಗ ಮತ್ತು ಕೀಟ ನಿರ್ವಹಣೆ, ಅದ್ರ ಜೊತೆಗೆ ಕಸನೂ ಇರಬಾರ್ದು, ಪ್ಲಾಟ್ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಕೊಂಡು 15 ವರ್ಷವರೆಗೂ ನಾವು ಈ ಪ್ಲಾಂಟೇಶನ್ ಇಂದ ಒಂದು ಇಳುವರಿಯನ್ನು ತೆಗಿಬೋದು ಅಂತ ಹೇಳ್ಬೋದು. ರೈತರಿಗೆ ಒಂದು ಒಳ್ಳೆ ಕಡಿಮೆ ಖರ್ಚಲ್ಲಿ ಹೆಚ್ಚಿನ ಲಾಭ ಪಡೆಯುವಂತ ಒಂದು ಕ್ರಾಪ್ ಆಗಿರೋದು. ಧನ್ಯವಾದಗಳು. ನಮಸ್ಕಾರ.